ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುರೇಶ್ ರಾಘವಯ್ಯ. ಸುರೇಶ್ ರಾಘವಯ್ಯ ಅಂತಿಂತವರಲ್ಲ, ಸಾಮಾನ್ಯ ಸರ್ಜನ್ ಅಲ್ಲ. ಅವರು ಅವಯವಗಳನ್ನ ಕಸಿ ಕಟ್ಟುವಂತದ್ರಲ್ಲಿ ಪರಿಣಿತಿ ಪಡೆದಂಥವ್ರು. ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಸಾಧನೆ ಮಾಡಕ್ಕೆ ಕಾರಣ ಏನು ಅಂದ್ರೆ, ಅವರು ಮೊದಲು ಡಿಗ್ರಿ MBBS ತಗೊಂಡ್ಮೇಲೆ ಪ್ಯಾರಿಸ್ಗೆ ಹೋಗಿ ಅಲ್ಲಿಂದ ತರಬೇತಿ ತಗೊಂಡು ಮೇಯೋ ಕ್ಲಿನಿಕ್, ಮೆಕ್ಕಾ ಆಫ್ ಮೆಡಿಸಿನ್ ಅಂತ ಕರಿತೀವಿ, ಆ ಮೇಯೋ ಕ್ಲಿನಿಕ್, ನಾನು ಕೂಡ ಅಲ್ಲಿ ಟ್ರೈನಿಂಗ್ ತಗೊಂಡವಳು. ಅತ್ಯಂತ ಅದ್ಭುತವಾದಂಥ ಪರಿಣಿತಿಯನ್ನ ಕೊಡುವಂಥ ಟ್ರೈನಿಂಗ್ ಕೊಡುವಂಥದ್ದು ಮೇಯೋ ಕ್ಲಿನಿಕ್. ಆ ಮೇಯೋ ಕ್ಲಿನಿಕ್ ಇಂದ ಇವರು ಟ್ರಾನ್ಸ್ಪ್ಲಾಂಟ್ ಇಮ್ಯುನಾಲಜಿ ಅನ್ನ ಮಾಡಿಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ಅವ್ರದೇ ಆದಂಥ ಸ್ಪಂದನ ಗ್ಯಾಸ್ಟ್ರೋ ಅಂಡ್ ಲಿವರ್ ಕೇರ್ ಸೆಂಟರ್ನ ಇಟ್ಕೊಂಡಿದ್ದಾರೆ. ಅದಲ್ಲದೆ BJS ಗ್ಲೋಬಲ್ ನಲ್ಲಿ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಕೇವಲ ಲಿವರ್ ಅಂದ್ರೆ ಯಕೃತ ಕಸಿ ಅಲ್ಲ, ಬೇರೆ ಬೇರೆ ಆರ್ಗನ್ನು ಮಾಡ್ತಾರೆ. ಆದರೆ ಅವ್ರಿಗೆ ಏನು ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಭಗವಂತ ಕೊಟ್ಟಂತ ಯಕೃತವನ್ನ ಹಾಳು ಮಾಡಿಕೊಂಡು ಕಸಿ ಕಟ್ಟುವ ಸ್ಟೇಜಕ್ಕೆ ಬರುತ್ತಾ ಇದ್ದಾರಲ್ಲ ಯುವಜನರು ಅಂತ ಆತಂಕದಿಂದ ಅದನ್ನ ಹೇಗೆ ತಡೆಗಟ್ಟಬೇಕು ಅಂತ ಯೋಚನೆ ಮಾಡಿಕೊಂಡು ಇವತ್ತು ನಮ್ಮೊಂದಿಗೆ ಫ್ಯಾಟಿ ಲಿವರ್ ಅಂದ್ರೆ ಯಕೃತದಲ್ಲಿ ಜಿಡ್ಡು ಶೇಖರಣೆ ಆದಂತ ಇಲ್ಲ ರೋಗಿಗಳಿಗೆ ಏನಾಗುತ್ತೆ, ಹೇಗಾಗುತ್ತೆ, ಯಾಕಾಗುತ್ತೆ, ಅದನ್ನ ತಡೆಗಟ್ಟೋದು ಹೇಗೆ, ಅದು ತಡೆಗಟ್ಟದಿಂದ ಮುಂದೆ ಏನಾಗುತ್ತೆ ಅಂತ ಎಲ್ಲವನ್ನ ತಿಳಿಸ್ಕೊಡಕ್ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಸುರೇಶ್ ಅವರೇ. ನಮಸ್ಕಾರ ಲಕ್ಷ್ಮಿ. ಫಸ್ಟ್ ಆಫ್ ಆಲ್, ಇದು ನನ್ಗೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ತರ ಮಾತಾಡ್ಲಿಕ್ಕೆ ಮತ್ತು ಜನರಿಗೆ ತಿಳುವಳಿಕೆ ಕೊಡೋಕೆ ಒಂದು ಅವಕಾಶ ಮಾಡಿಕೊಡೋಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಈಗ ಎಲ್ಲರೂ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಮೊದ್ಲಂತಂದ್ರೆ ಸಿರೋಸಿಸು, ಹೊಟ್ಟೆ ದಪ್ಪ ಮಾಡ್ಕೊಂಡು ಕೈಕಾಲು ಸಣ್ಣಗ್ ಮಾಡ್ಕೊಂಡು ಸಾಯುವಾಗ ಆ ಸಾಯೋದನ್ನ ನೋಡಿ ನಾವು ದುಃಖ ಪಡ್ತಾ ಇದ್ವಿ 30-40 ವರ್ಷದ ಹಿಂದೆ. ಆದ್ರೆ ಈಗ ಆ ಸ್ಟೇಜಿಗೆ ಹೋಗೋ ಮೊದ್ಲನೇ ಜನರಿಗೆ ತಿಳುವಳಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಫ್ಯಾಟಿ ಲಿವರ್ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಸೊ ನಿಮ್ಗೆ ಗೊತ್ತಿರೋಗೆ ನಮ್ಮಲ್ಲಿ ಲಿವರ್ ಇದೆ, ಅದು ಯಕೃತ್ ಹ್ಮ್ ಅಂತ ಹೇಳ್ತೀವಿ. ಅದು ಹ್ಮ್ ತೀರಾ ಕ್ಷಮಾಪಣೆ ಕೊಡುವಂತ ಅಂಗ. ಅಂದ್ರೆ ನೀವು ಹ್ಮ್ ಎಷ್ಟೇ ಅದನ್ನ ಕಷ್ಟದಲ್ಲಿ ಸಿಕ್ಕಾಕ್ಸಿ, ಬಟ್ ಅದು ಹ್ಮ್ ತನ್ನಷ್ಟಕ್ಕೆ ತಾನೇ ರೀಜನರೇಟ್ ಆಗಿ ಹ್ಮ್ ಎಷ್ಟೋ ಬಾರಿ ಅದು ತನ್ನಷ್ಟಕ್ಕೆ ತಾನೇ ರಿಪೇರಿ ಮಾಡ್ಕೊಡುತ್ತೆ. ಹಾ ಬಟ್ ಹಾ ಇದೇ ತೊಂದರೆ ಆಗೋದು ಏನಂದ್ರೆ, ಈ ರಿಪೇರಿ ಮಾಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಜನರಿಗೆ ಹ್ಮ್ ತುಂಬಾ ಲೇಟ್ ಸ್ಟೇಜಸ್ ವರ್ಗು ಏನು ಗೊತ್ತಾಗಲ್ಲ ಲಿವರ್ ತೊಂದರೆ ಆಗ್ತಾ ಇದೆ ಹೌದು ಅಂತ. ಹೌದು ಹೌದು ಹೌದು. ಈಗಿನ ಕಾಲದಲ್ಲಿ ನಂಬರ್ 1 ಕಾರಣ ಲಿವರ್ ಫೇಲಿಯರ್ ಆಗ್ಲಿಕ್ಕಂದ್ರೆ ಇದು ಫ್ಯಾಟಿ ಹ್ಮ್ ಲಿವರ್ ಅಂತ. ಸೊ ಫ್ಯಾಟಿ ಹಾ ಲಿವರ್ ಅಂತ ಹೇಳಿದ್ರೆ, ನಮ್ಮ ಹ್ಮ್ ಲಿವರ್ ಒಳಗೆ ನಾರ್ಮಲ್ ಆಗಿ ಲೆಸ್ ದನ್ 5% ಫ್ಯಾಟ್ ಇರ್ಬೇಕಾಗುತ್ತೆ. ಹಾ ಬಟ್ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಆ ಫ್ಯಾಟ್ ಹ್ಮ್ ಪರ್ಸೆಂಟೇಜ್ ಏನಾಗ್ತಾ ಇದೆ, ಲಿವರ್ ಒಳಗಡೆ ಜಿಡ್ಡಿನ ಅಂಶ ಅಂತ ಹೇಳಿದ್ರಲ್ಲ ನೀವು, ಹಾ ಅದು ಹಾ 10% ಆಗಿ, 20% ಆಗಿ, 30% ಆಗಿ, ಓ 40% ಫ್ಯಾಟ್ ಓಕೆ ತುಂಬುತ್ತಾ ಇದೆ. ಓಕೆ, ಸೊ ಓಕೆ. ಇದನ್ನ ಫ್ಯಾಟಿ ಲಿವರ್ ಅಂತ ಹೇಳೋದು. ಲಿವರ್ ಒಳಗೆ ಜಿಡ್ಡಿನ ಅಂಶ ತುಂಬೋದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ ಮೇಡಮ್. ಓಕೆ ಓಕೆ. ಈಗ ಹೊರಗಡೆಗೆ ಫ್ಯಾಟ್ ಡೆಪಾಸಿಟ್ ಆದ್ರೆ ಕಣ್ಣಿಗೆ ಕಾಣುತ್ತೆ, ಗುಂಡ್ ಗುಂಡ್ಗಾಗ್ತಾರೆ, ದಪ್ಪಗಾಗ್ತಾರೆ, ಹೊಟ್ಟೆ ದಪ್ಪಗಾಗತ್ತೆ. ಆದ್ರೆ ಲಿವರ್ ಒಳಗಡೆಗೆ ಫ್ಯಾಟ್ ಸೇರ್ಕೊಂಡ್ಬಿಟ್ರೆ ಯಾರಿಗೂ ಕಣ್ಣಿಗೂ ಕಾಣೋದಿಲ್ಲ, ಅವ್ರಿಗೂ ಗೊತ್ತಾಗೋದಿಲ್ಲ. ಆ ರೋಗಿಗೆ ಈ ಫ್ಯಾಟಿ ಲಿವರ್ ಆಗಿದೆ ಅಂತ ಯಾವ್ದಾದ್ರು ಸಿಂಪ್ಟಮ್ಸ್ ಬರುತ್ತಾ, ಅಥವಾ ಬರೋದಿಲ್ವಾ, ಅಥವಾ ಕೊನೆಗೆ ಬರುತ್ತಾ, ಹೇಗೆ? ವೆರಿ ಗುಡ್. ಸೊ ನಾನ್ ಹೇಳ್ದಂಗೆ ಲಿವರ್ ಅಲ್ಲಿ ದೇವ್ರು ಲಿವರ್ ಯಾವ ತರ ಮಾಡಿದಾರೆ ಅಂದ್ರೆ, ನಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ನಾವು 70% ಲಿವರ್ ಕಟ್ ಮಾಡಿ ತೆಗೆದ್ಬಿಟ್ರು ಹಾ ಅದ್ರ ಬ್ಲಡ್ ಎಲ್ಲ ನಾರ್ಮಲ್ ಇರುತ್ತೆ. ಸೊ ಇದ್ರ ಹಾ ಅರ್ಥ ಏನು, ಬರೀ 30% ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನಮ್ಮಲ್ಲಿ ರೋಗ ಹಾ ಲಕ್ಷಣಗಳು ಕಾಣಿಸ್ಕೊಳೋದೇ ಇಲ್ಲ. ಹ್ಮ್ ಸೊ ಇದು ಒಂಥರ ಒಳ್ಳೇದು. ಯಾಕೆ, ಹಾ ಈಗೇನಾದ್ರು ಲಿವರ್ ಕ್ಯಾನ್ಸರ್ ಬಂತು, ಇಲ್ಲ ನೀವ್ ಯಾವ್ದಾದ್ರು ಲಿವರ್ ದಾನ ಮಾಡ್ಬೇಕಾಯ್ತು ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಲಿವರ್ ಡೊನೇಷನ್ ಹಾ ಬಂದಾಗ, ನಾವು ಹಾ ಆರಾಮಾಗಿ 70% ಕಟ್ ಮಾಡಿ ತೆಗೆದ್ರು ಏನು ಹ್ಮ್ ಅದಕ್ಕೆ ಆಗಲ್ಲ ದುಷ್ಪರಿಣಾಮ ಬೀರೋದಿಲ್ಲ. ಓಕೆ. ಬಟ್ ಇದು ಉಲ್ಟಾ ಏನಂದ್ರೆ, 60% ಲಿವರ್ ಡ್ಯಾಮೇಜ್ ಆಗೋವರೆಗೂ ನಿಮಗೆ ಗೊತ್ತಾಗಲ್ಲ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಯಾಕೆ, ಆ ಇರೋ 30% ಲಿವರ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಆರೋಗ್ಯವಾಗಿ ಇಟ್ಟಿರುತ್ತೆ ಪೇಷಂಟ್ ನ. ಸೊ ಇದೇ ಓಕೆ. ಪ್ರಾಬ್ಲಮ್ ಆಗೋದು. ಸೊ ಇದು ನಾರ್ಮಲ್ ಆಗಿ ಲಿವರ್ ಫೇಲಿಯರ್ ಅನ್ನೋ ಸಿಂಪ್ಟಮ್ಸ್ ಬರೋದು ಯೂಶಲಿ 70% ಗಿಂತ ಮೇಲ್ಪಟ್ಟು ಲಿವರ್ ಡ್ಯಾಮೇಜ್ ಆಗ್ತಾರೆ ಮಾತ್ರ ಆದಾಗ ಹ್ಮ್ ಕಾಣಿಸ್ಕೊಳ್ಳೋದು. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಏನಂದ್ರೆ, ಈ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ ಕಂಡುಕೊಳ್ಳಿಕ್ಕೆ ನೀವು ಹ್ಮ್ ಮತ್ತೆ ಸಿಂಪ್ಟಮ್ಸ್ ಇರ್ಲಿ ಇಲ್ದೆ ಹೋಗ್ಲಿ ವರ್ಷಕ್ಕೊಮ್ಮೆ ಹೋಗಿ ಡಾಕ್ಟರ್ನ ನೋಡಿ ಟೆಸ್ಟ್ಗಳು ಓಕೆ. ಮಾಡ್ಕೊಂಡು
ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಬೇಕು ಅಂತ ಓಕೆ. ಹೇಳಿದ್ರು, ಇದೇ ಮುಖ್ಯ. ಹಾ. ಓಕೆ, ಅವ್ರಿಗೆ ಏನಾದ್ರೂ ಹಸಿವೆ ಕಡಿಮೆ ಆಗೋದು, ಹೊಟ್ಟೆ ಉಬ್ರ ಬಂದಂಗ ಆಗೋದು, ಹೊಟ್ಟೆ ನೋವು ಬಂದಂಗ ಆಗೋದು, ಅಥವಾ ತೂಕ ಕಡಿಮೆ ಆಗೋದು, ಇಂಥದ್ದು ಹ್ಮ್. ಏನಾದ್ರೂ ಆಗತ್ತಾ ಫ್ಯಾಟಿ ಲಿವರ್ ನಲ್ಲಿ, ಅಥವಾ ಏನೂ ಆಗದೇ ಇಲ್ವಾ? ಅನ್ಫಾರ್ಚುನೇಟ್ಲಿ ಏನು ಆಗೋದಿಲ್ಲ. ನೀವ್ ಹೇಳಿದ ಓ, ಸಿಂಟಮ್ ಎಲ್ಲ, ಹೊಟ್ಟೆಲಿ ನೀರ್ ತುಂಬೋದು, ಜಾಂಡಿಸ್ ಬರೋದು, ಮೈಕೈ ಸಣ್ಣ ಆಗೋದು, ಊಟ ಕಡಿಮೆ ಮಾಡೋದು, ಅದು ಹೊಟ್ಟೆ ಕೊನೆಗೆ. ಬಂದಲ್ಲ, ಅದೆಲ್ಲ ಕೊನೆ ಸ್ಟೇಜಸ್ ಅಲ್ಲೇ ಬರೋದು. ಓಕೆ, ಓಕೆ. ತಿಳುವಳಿಕೆ ಅನ್ನೋದು ಇಂಪಾರ್ಟೆಂಟ್. ನಾಲೆಜ್ ಇಸ್ ಪವರ್ ಅಂತಾರಲ್ಲ, ಸೊ ಇದನ್ನೇ ಹೌದು. ಫ್ಯಾಟ್ ತಿಳುವಳಿಕೆ ಇದ್ರೆ ಇದನ್ನೆಲ್ಲ ತಡೆಗಟ್ಬೋದು. ಸೊ ಏನೆಲ್ಲ ಹ್ಮ್. ಯಾರೆಲ್ಲ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಹ್ಮ್. ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ನಾವು ಯಾರ್ಯಾರು ಜಾಸ್ತಿ ಊಟ ಮಾಡ್ತೀವಿ ಮತ್ತೆ ಜಾಸ್ತಿ ಎಕ್ಸ್ಪೆಂಡಿಚರ್ ಎನರ್ಜಿ ಮಾಡ್ತಾ ಇಲ್ಲ, ಅವ್ರಿಗೆ ಕಾರಣ ಬರೋದು ಫ್ಯಾಟಿ ಅಂದ್ರೆ ಲಿವರ್. ಹೊಟ್ಟೆ ಬಾಕರಾಗಿ ತಿಂತಾ ಇರೋರು ಆಲ್ಸಿಗಳಾಗಿ ಮಲಗಿರೋರ್ಗೆ ಹೆಚ್ಚು ಅಂತ. ಈ ಸರಿ. ಈಗ ನೀವು ಬೆಂಗಳೂರಲ್ಲಿ ನೋಡಿದ್ರೆ ಎಲ್ಲರೂ IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಹೌದು. IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಇರ್ಬೋದು, ಚೆನ್ನಾಗಿರುತ್ತೆ, ಬಟ್ ಎಲ್ಲರದು ಏನ್ ಕೆಲಸ? ಬೆಳಿಗ್ಗೆ 8 ಗಂಟೆಗೆ ಹೋಗಿ ಕಂಪ್ಯೂಟರ್ ಮುಂದೆ ಕೂರೋದು, 4 ಗಂಟೆ 5 ಗಂಟೆವರೆಗೂ ಒಂದೇ ಕೂತಿದ್ ಜಾಗದಲ್ಲೇ ಕೂತ್ಕೊಂಡು ಇದು ಮಾಡೋದು. ಸೊ ಏನು ಎನರ್ಜಿ ಎಕ್ಸ್ಪೆಂಡಿಚರ್ ಆಗೋದಿಲ್ಲ, ಅಲ್ಲ, ಫಿಸಿಕಲ್. ಬರೀ ಕೂತಲ್ಲೇ ಕೂತ್ಕೊಂಡಿರೋದಿಲ್ಲ, ಅದ್ರ ಜೊತೆಗೆ ಕಾಫಿನೋ ಮತ್ತೆ ಫಿಸಿ ಡ್ರಿಂಕ್ಸೋ ಅಥವಾ ಜಂಕ್ ಫುಡ್ ಅನ್ನೋ ಅದನ್ನು ಒಳಗಡೆ ಹಾಕೊಳ್ತಾ ಇರ್ತಾರೆ. ಆಗ್ಬೇಕು, ಎಕ್ಸಾಕ್ಟ್ಲಿ. ಸೊ ಈಗ ಏನಂದ್ರೆ, ಮೊದ್ಲೆಲ್ಲ ನಾವು ಪಿಜ್ಜಾ ಬರ್ಗರ್ ಎಲ್ಲ ತಿನ್ಬೇಕಾದ್ರೆ ಆಟೋ ಮಾಡ್ಕೊಂಡು ಎಲ್ಲೋ ಬ್ರಿಗೇಡ್ ರೋಡ್ಗೂ ಇದಕ್ಕೆ ಹೋಗ್ಬೇಕಾಗಿತ್ತು. ಈಗ ಹಾ, ನೀವು ಫೋನ್ ಆಪ್ ಓದ್ತಿದ್ರೆ 10 ನಿಮಿಷದಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ. ಹಾ, ಸೊ ಹಾ, ಈಸಿ ಆಕ್ಸೆಸ್ ಟು ಫುಡ್, ಫಸ್ಟ್ ಹಾ. ಆಫ್ ಆಲ್. ಹ್ಮ್. ಹೈ ಕ್ಯಾಲರಿ ಫುಡ್ ಈಗ ನಂಬರ್ 2. ಜಂಕ್ ಮೂರನೇದು ಫುಡ್. ಏನಂದ್ರೆ, ಇದರಲ್ಲಿ ಏನಂದ್ರೆ ವೀಕೆಂಡ್ ಸ್ಪೆಷಲ್ ಏನಂದ್ರೆ ಪಬ್ಗೆ ಬಾರ್ಗೆ ಹೋಗಿ ಮಜಾ ಕುಡಿಯೋದು. ಇರೋದಿರುತ್ತೆ. ಕುಡಿಯೋದು. Basically, it is a very unhealthy lifestyle which people are leading. ಸೊ ಮೇನ್ ಓಕೆ. ಏನಂದ್ರೆ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾ ಇದೀವಿ, ಎನರ್ಜಿ ಹಾ, ಎಕ್ಸ್ಪೆಂಡಿಚರ್ ಮಾಡ್ತಾ ಇಲ್ಲ. ಸೊ ಈ ಕಡಿಮೆ ಮಾಡ್ತಾರೆ. ಎನರ್ಜಿ ಎಲ್ಲ ಏನಾಗುತ್ತೆ ಬಾಡಿಯಲ್ಲಿ, ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಸೊ ನಮ್ಗೆ ಓಕೆ. ಆಚೆ ಕಳ್ಸೋದು, ಈ ತರ ಬೊಜ್ಜು ಬರೋದು, ದಪ್ಪ ಆಗೋದು, ಹೊಟ್ಟೆ ಬರೋದು ಅದೆಲ್ಲ ಇದೆ. ಬಟ್ ಹಾ. ಅದು ಆಚೆ ಬಂದಿರ್ಬೇಕಾದ್ರೆ ಒಳಗಡೆ ಏನಾಗ್ತಾ ಇದೆ, ಫ್ಯಾಟ್ ಅಲ್ಲಿ ಮತ್ತೆ ನಿಮ್ಮ ಬ್ಲಡ್ ವೆಸಲ್ಸ್ ಎಲ್ಲ ಏನಾಗ್ತಾ ಇದೆ, ಅದು ಬಿಲ್ಡಪ್ ಆಗಿ ಫ್ಯಾಟಿ ಲಿವರ್ ಬರ್ತಾ ಇದೆ. ಓಕೆ, ಅಂದ್ರೆ ಇನ್ number ಅದರ್ one. ವರ್ಡ್ಸ್ ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ, ಹ್ಮ್. ಜನಸಾಮಾನ್ಯರೆಲ್ಲ ಡಾಕ್ಟರ್ ಸುರೇಶ್ ತರ ಸ್ಲಿಮ್ ಅಂಡ್ ಟ್ರಿಮ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀರಿ, ಚಟುವಟಿಕೆಯಿಂದ ಇರಬೇಕು ಅಂತ. ಹಾಗಾದ್ರೆ ಈ ನೀವು ಆಲ್ಕೋಹಾಲು ಪಬ್ಬು ಅಂತಂದ್ರೆ, ನಾವೆಲ್ಲ ಫ್ಯಾಟಿ ಲಿವರ್ ಅಂತಂದ್ರೆ ಆಲ್ಕೋಹಾಲಿಕ್ ಸಿರೋಸಿಸ್ ಮೊದಲೇ ಸ್ಟೇಜ್ ಅಂತ ನಾವು ಕಲ್ತಿದ್ವಿ. ಆದ್ರೆ Yes. ಈಗ ಈ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗೂ ಮತ್ತೆ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗೂ ಏನಾದ್ರೂ ವ್ಯತ್ಯಾಸ ಇದೆನಾ? ಏನ್ ವ್ಯತ್ಯಾಸ? ಅಬ್ಸಲ್ಯೂಟ್ಲಿ. ಸೊ ಅದೆಲ್ಲ ಈಗ ನಾನ್ ಹೇಳ್ಬೇಕಾದ್ರೆ, ನಾನ್ ನನ್ನ ಪ್ರಾಕ್ಟೀಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಇನಿಷಿಯಲಿ ಆಲ್ಮೋಸ್ಟ್ ಹ್ಮ್. 50 ರಿಂದ 60% ಜನ ಹ್ಮ್. ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಇಂದ ಬರೋರು ಟ್ರಾನ್ಸ್ಪ್ಲಾಂಟ್ಗೆ. ಹಾ, 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 ಹಾ. ರೇಷಿಯೋ ರಿವರ್ಸ್ ಆಗಿದೆ. ಮೋಸ್ಟ್ಲಿ ಫ್ಯಾಟಿ ಲಿವರ್ ಇಂದ ಸಿರೋಸಿಸ್ ಆಗಿ ಬರ್ತಾ ಇರೋರು 50 ರಿಂದ 60% ಓ, ಆಗ್ತಿದ್ದಾರೆ. ಸೊ ಓ. ಏನ್ ಡಿಫರೆನ್ಸ್ ಅಂದ್ರೆ, ಈಗ ಫ್ಯಾಟಿ ಲಿವರ್ ನ ಒಂದು ಸ್ಪೆಸಿಫಿಕ್ ಟರ್ಮ್ ಇದೆ, ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಟೋಟಿಕ್ ಲಿವರ್ ಡಿಸೀಸ್. ಅಂದ್ರೆ ಏನು? ಓ, ಓ. ಆಗಿಲ್ಲ. ಬೇಸಿಕ್ಲಿ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ, ಎನರ್ಜಿ ಸ್ಪೆಂಡ್ ಆಗ್ತಾ ಇಲ್ಲ, ಅದರಿಂದ ಫ್ಯಾಟ್ ತುಂಬಿ ಲಿವರ್ ಇಂದ ಸಿರೋಸಿಸ್ ಆಗ್ತದೆ. ದಿಸ್ ಇಸ್ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರಿತಾ ಇದೀವಿ ಈಗ. ಸೊ ಇದ್ರಲ್ಲಿ ಓಕೆ. ಏನಿರುತ್ತೆ, ಶುಗರ್ ಇರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ ಟೆಸ್ಟ್ ಮಾಡಿದ್ರೆ, ಹೊಟ್ಟೆ ಹ್ಮ್. BMI ಅಂತ ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ, ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಇರುತ್ತೆ, ಗ್ಲೂಕೋಸ್ ಇಂಟಾಲರೆನ್ಸ್ ಇರುತ್ತೆ. ಸೊ ಇದ್ರ ದೇರ್ ಆರ್ ಸರ್ಟನ್ ಪ್ಯಾರಾಮೀಟರ್ಸ್ ನಾವು ಮೆಜರ್ ಮಾಡಬಹುದು. ಸೊ ಇದೆಲ್ಲ ಮೆಜರ್ ಮಾಡಿ ಇದು ನೋಡಿದ್ರೆ ಫ್ಯಾಟಿ ಲಿವರ್ ಅನ್ನೋದು ಖಚಿತ ಅವ್ರಲ್ಲಿ. ಸೊ ಓಕೆ. ದಿಸ್ ಇಸ್ ಹಾ. ಇದೇನು, ನೀವು ಕುಡಿಲೇಬೇಕಾಗಿಲ್ಲ, ಬರೀ ಹಾ. ಶುಗರ್ ತಗೊಂಡು ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ತಗೊಂಡು ನೀವು ಎನರ್ಜಿ ಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಫ್ಯಾಟಿ ಲಿವರ್ ಆಗುತ್ತೆ. ನೀವು ಅಲ್ಲ, ಇದನ್ನ ಎನರ್ಜಿ ಡ್ರಿಂಕು ಮತ್ತೆ ಶುಗರಿ ಸಿರಪ್ ಕುಡಿದ್ರೂ ಕೂಡ ಇದೇ ತರ ಫ್ಯಾಟಿ ಆಗುತ್ತೆ. ಲಿವರ್ ಬರುತ್ತೆ. ಎಸ್, ಹ್ಮ್. ಆಬ್ಸಲ್ಯೂಟ್ಲಿ ಅದು ಫ್ಯಾಟಿ ಲಿವರ್ ಆಗುವಂತ ಸಾಧ್ಯತೆ ಇದೆ. ಬಟ್ ಹ್ಮ್. ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಡೈರೆಕ್ಟ್ ಆಗಿ ಆಲ್ಕೋಹಾಲ್ ಹೋಗಿ ಲಿವರ್ ನ ಡ್ಯಾಮೇಜ್ ಮಾಡುತ್ತೆ, ಅದರಿಂದ ಫ್ಯಾಟಿ ಲಿವರ್ ಆಗುತ್ತೆ. ಸೊ ದಟ್ ಇಸ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಬಟ್ ಪ್ರಾಬ್ಲಮ್ ಈಗ ನಮ್ಮ ಮೆಟ್ರೋಪಾಲಿಟನ್ ಸಿಟಿ ಲೈಕ್ ಬ್ಯಾಂಗ್ಳೂರ್ ಅಂದ್ರೆ ಎರಡು ಮಿಕ್ಸ್ಡ್. ಸೊ ಬೆಳಿಗ್ಗೆ ಹಾ. ಮಂಡೇ ಟು ಫ್ರೈಡೆ ಏನಂದ್ರೆ ಈ ತಿಂದು ಫ್ಯಾಟಿ ಲಿವರ್ ಮಾಡ್ಕೊಳ್ತಾರೆ. ಫ್ರೈಡೆ ಹ್ಮ್. ಸ್ಯಾಟರ್ಡೆ ಆಲ್ಕೋಹಾಲ್ ತಗೊಂಡು ಅದರಿಂದನೂ ಫ್ಯಾಟಿ ಲಿವರ್. ಓಕೆ, ಅಂದ್ರೆ ಡಬಲ್ ಡಬಲ್ ಧಮಾಕ, ಡಬಲ್ ಡೇಂಜರ್ ಅಂತ. ಡಬಲ್ ಡೋಸ್. ಎಸ್, ಓಕೆ, ಎಸ್, ಡಬಲ್ ಓಕೆ. ಡೋಸ್ ಆಗ್ತಾ ಇದೆ ಪ್ರಾಬ್ಲಮ್ ನಮಗೆ. ಹಾಗೇನೆ. ಓಕೆ. ಯಾ. ಆಮೇಲೆ ನೀವು ಹೇಳಿದ್ರಲ್ಲ, ಈ ಫ್ಯಾಟಿ ಲಿವರು ಕಣ್ಣಿಗೆ ಕಾಣೋದಿಲ್ಲ, ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಯಾವ ತರದ ಪರೀಕ್ಷೆಯಲ್ಲಿ ಇದು ಗೊತ್ತಾಗತ್ತೆ?
ಯಾವ ತರದ್ದು? ಈಗ ನಾವು ಬ್ಲಡ್ ಶುಗರು ಟೆಸ್ಟ್ ಮಾಡಿಸ್ಕೊಳ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ಕೊಳ್ತೀವಿ, ಹ್ಮ್ ಲಂಗ್ಸ್ ಏನಾದ್ರು ಇದ್ರೆ ಎಕ್ಸ್ರೇ ಮಾಡಿಸ್ಕೊಳ್ತೀವಿ. ಈ ಲಿವರ್ಗೆ ಏನ್ ಟೆಸ್ಟ್ ಇದೆ ಅಂತ? ವೆರಿ ಗುಡ್. ಸೊ ನಾರ್ಮಲ್ ಆಗಿ ಅಟ್ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಯಾರ್ಯಾರು ಅಟ್ ರಿಸ್ಕ್ ಪಾಪ್ಯುಲೇಷನ್, ದಪ್ಪ ಇರೋರು, ಶುಗರ್ ಇರೋರು, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರೋರು, ಇದೆಲ್ಲ ಟೆಸ್ಟ್ ಮಾಡಿಸ್ತಾ ಇರ್ತಾರೆ. ಏನಕ್ಕಾದ್ರೂ ಬೇರೆ ಕಾರಣಕ್ಕೆ ಹೋಗಿ, ಇಲ್ಲ ಶುಗರ್ ಇದೆ, ಇಲ್ಲ ನಿಮ್ಗೆ ಹ್ಮ್ ಕೊಲೆಸ್ಟ್ರಾಲ್, BMI ಜಾಸ್ತಿ ಇದೆ, ಇಲ್ಲ ನೀವು ಹ್ಮ್ ತುಂಬಾ ಇದು ಮಾಡ್ತಾ ಇದೀರಾ, ಏನು ಹ್ಮ್ ಊಟ ಮಾಡ್ಕೊಂಡು ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ. ಸೊ ದೀಸ್ ಆರ್ ಆಲ್ ದ ಹ್ಮ್ ಅಟ್ ರಿಸ್ಕ್ ಪೀಪಲ್ ಅಂತ ಹೇಳ್ತೀವಿ. ಅವರು ಕೂಡ ಹ್ಮ್ ಹ್ಮ್ ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ್ರೆ ಸಾಕು, ಅದ್ರಲ್ಲಿ ಫ್ಯಾಟಿ ಲಿವರ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾ ಆಕ್ಚುಲಿ ನಾವು ನೋಡೋದಾದ್ರೆ 90% ಜನಕ್ಕೆ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ, ಅವ್ರು ಹ್ಮ್ ಬೇರೆ ಕಾರಣಕ್ಕೂ ಏನಕ್ಕೂ ಹೋಗಿ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡಿರ್ತಾರೆ ಹೊಟ್ಟೆನಲ್ಲಿ, ಅದ್ರಲ್ಲಿ ಹಾ ಫ್ಯಾಟಿ ಅಂತ ಬಂದ್ಬಿಡುತ್ತೆ. ಹಾ ಓಕೆ ಓಕೆ ಫ್ಯಾಟಿ ಓಕೆ ಲಿವರ್ ಅಂತ ಅದ್ರಲ್ಲೇ ಗೊತ್ತಾಗೋದು. ಬಟ್ ನಿಮ್ಗೆ ಹ್ಮ್ ಗೊತ್ತಾಗ್ಬೇಕಾದ್ರೆ ಹೋಗಿ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ್ರೆ ಸಾಕು, ಫ್ಯಾಟಿ ಲಿವರ್ ಅಂತ ಓಕೆ ಗೊತ್ತಾಗುತ್ತೆ. ಓಕೆ ನೆಕ್ಸ್ಟ್ ಫ್ಯಾಟಿ ಲಿವರ್ ಬಂದಾಗೆ ಆ ಲಿವರ್ ಎಷ್ಟು ಫ್ಯಾಟ್ ಇದೆ ಅನ್ನ ತಿಳ್ಕೊಳ್ಳಿಕ್ಕೆ ಈಗ ಹ್ಮ್ ಹೊಸದಾಗಿ ಬಂದ ಒಂದು ಫೈಬ್ರೋ ಸ್ಕ್ಯಾನ್ ಅನ್ನೋ ಒಂದು ಸ್ಕ್ಯಾನ್ ಬಂದಿದೆ. ಇಟ್ ಇಸ್ ಅ ವೆರಿ ಓ ಸಿಂಪಲ್. ಸೇಮ್ ನೀವು ಓ ಅಲ್ಟ್ರಾಸೌಂಡ್ ಯಾವ ತರ ಮಾಡ್ಕೊಳ್ತೀರೋ ಅದೇ ತರ ಫೈಬ್ರೋ ಸ್ಕ್ಯಾನ್ ಇದೆ. ಹೊಟ್ಟೆ ಮೇಲೆ ಒಂದು ಪ್ರೋಬ್ ಇಡ್ತಾರೆ, ಅದರಿಂದ ರೀಡಿಂಗ್ಸ್ ಬರುತ್ತೆ. ಇದರಿಂದ ವಾವ್ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಹಾ ಫ್ಯಾಟ್ ಎಷ್ಟು ಫ್ಯಾಟ್ ಇದೆ ಲಿವರ್ ಅಲ್ಲಿ ಅನ್ನೋದು ತಿಳ್ಕೊಳ್ಳುತ್ತೆ. ಹಾ ಎರಡನೇದಾಗಿ ಆ ಫ್ಯಾಟ್ ಇಂದ ಲಿವರ್ ಏನಾದ್ರೂ ಡ್ಯಾಮೇಜ್ ಆಗ್ತಾ ಇದೆಯಾ, ಆ ಅದು ಬಹಳ ಮುಖ್ಯ. ಆಗ್ತಾ ಓಕೆ ಇದೆಯಾ, ಓಕೆ ಅದು ಓಕೆ ನಮಗೆ ಫೈಬ್ರೋ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ವಿಚ್ ಇಸ್ ಅ ಓ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಶನ್. ಓಕೆ ಓಕೆ ಆ ಟೆಸ್ಟ್ ಈಗ ಬೆಂಗಳೂರಲ್ಲಿ ಅವೈಲಬಲ್ ಇದೆ. ಎಷ್ಟು ಎಲ್ಲ ಖರ್ಚಾಗುತ್ತೆ ಕಡೆ ಅದಕ್ಕೆ? ಅವೈಲೇಬಲ್ ಇದೆ, ಎಲ್ಲ ಕಡೆ ಅವೈಲೇಬಲ್ ಇದೆ. ಇಟ್ ಇಸ್ ವೆರಿ ಈಸಿಲಿ ಅವೈಲೇಬಲ್. ಇದು ಏನಕ್ಕೆ ಇಂಪಾರ್ಟೆಂಟ್ ಓ ಅಂತ ಹೇಳ್ತೀನಿ. ಹಾ ಬರೀ ಲಿವರ್ ಫ್ಯಾಟ್ ಕೂತ್ರೆ ಇಟ್ ಡಸ್ ನಾಟ್ ಹಾರ್ಮ್ ದ ಬಾಡಿ ಅಟ್ ಆಲ್. ಯಾಕೆ? ಹೌದು ಹಾ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ. ನೀವು 6 ವಾರ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ, ಸಕ್ಕರೆ ಬಿಟ್ಟು, ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿದ್ರೆ ಫ್ಯಾಟಿ ಲಿವರ್ ಇಸ್ ಕಂಪ್ಲೀಟ್ಲಿ ರಿವರ್ಸಿಬಲ್. ಆ 0% ವೆರಿ ಗುಡ್ ಎಕ್ಸಲೆಂಟ್ ಹಾ ಇಂಪಾರ್ಟೆಂಟ್ ಥಿಂಗ್ ಟು ನೋ. ಬಟ್ ಹ್ಮ್ ಫ್ಯಾಟಿ ಲಿವರ್ ನ ನೀವು ಟ್ರೀಟ್ ಮಾಡ್ದಿರಾ, ನೀವು ಕಂಟ್ರೋಲ್ ಮಾಡ್ದಿರಾ ಕಂಟಿನ್ಯೂ ಆಗ್ತಾ ಇದ್ರೆ ಈ ಎಕ್ಸೆಸ್ ಹ್ಮ್ ಫ್ಯಾಟಿಗೆ ಲಿವರ್ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ. ಓ ಬಟ್ ಓ ಲಿವರ್ ಡ್ಯಾಮೇಜ್ ಆಗ್ತಾ ಇರೋದು ನಮ್ಗೆ ಲೇಟ್, ನಾನು ಹೇಳ್ದಂಗೆ ಮೊದಲೇ 60-70% ಗೊತ್ತಾಗಲ್ಲ ಡ್ಯಾಮೇಜ್ ಆಗೋದು ನಿಮಗೆ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ಹ್ಮ್ ಇದರಿಂದಾನೇ ಫೈಬ್ರೋ ಸ್ಕ್ಯಾನ್ ಮಾಡಿಸ್ಕೊಬೇಕಾಗಿರೋದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಹ್ಮ್ ಇವನ್ ಹ್ಮ್ ಅರ್ಲಿ ಸ್ಟೇಜಸ್ ಇರೋ ಫ್ಯಾಟಿ ಲಿವರ್ ಇಂದ ಆಗುವಂತ ಲಿವರ್ ಡ್ಯಾಮೇಜ್ ನ ನಮ್ಮ ಫೈಬ್ರೋ ಸ್ಕ್ಯಾನ್ ಅಲ್ಲಿ ಕಂಡುಹಿಡಿಯಬಹುದು. ಸೊ ಓಕೆ ಫೈಬ್ರೋ ಸ್ಕ್ಯಾನ್ ಅಲ್ಲಿ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ, ಲಿವರ್ ಫೈಬ್ರೋಸಿಸ್ ಆಗ್ತಾ ಇದೆ ಅಂತ ನಮಗೆ ಏನಾದ್ರು ಗೊತ್ತಾದ್ರೆ, ಹಾ ಅಷ್ಟು ನಾವು ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಮಾತ್ರೆ ಔಷಧಿ ಕೊಟ್ಟು ಅದನ್ನ ಕಂಟ್ರೋಲ್ ತಗೊಂಡ್ ಬರ್ಬೋದು. ಯಾಕಂದ್ರೆ ಓಕೆ ಹಾ ಫ್ಯಾಟಿ ಲಿವರ್ ಇಸ್ ರಿವರ್ಸಿಬಲ್. ಬಟ್ ಫ್ಯಾಟಿ ಹ್ಮ್ ಲಿವರ್ ಇಂದ ಫೈಬ್ರೋಸಿಸ್ ಸ್ಟಾರ್ಟ್ ಆದ್ರೆ, ಫೈಬ್ರೋಸಿಸ್ ಆಗೋದಿಲ್ಲ. ನಾಟ್ ರಿವರ್ಸಿಬಲ್. ಅದು ಸಿರೋಸಿಸ್ ಆಗುವಂತ ಚಾನ್ಸಸ್ ಜಾಸ್ತಿ, ಲಿವರ್ ಫೇಲಿಯರ್ ಹೋಗೋದಂತ ಚಾನ್ಸಸ್ ಜಾಸ್ತಿ. So ಅದಕ್ಕೆ ಹ್ಮ್ ಫ್ಯಾಟಿ ಲಿವರ್ ಅಂತ ಡಯಾಗ್ನೋಸ್ ಆಗಿದ ತಕ್ಷಣ ದಯವಿಟ್ಟು ಎಲ್ಲರಿಗೂ ಹೇಳೋದಂದ್ರೆ ಫೈಬ್ರೋ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಫೈಬ್ರೋ ಸ್ಕ್ಯಾನ್ ಲಿವರ್ ಡ್ಯಾಮೇಜ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದ್ರೆ ಅಷ್ಟು ಅಗ್ರೆಸಿವ್ ಆಗಿ ನೀವು ಟ್ರೀಟ್ಮೆಂಟ್ ನ ತಗೊಬೇಕಾಗುತ್ತೆ. ಓಕೆ ನೀವು ಅಗ್ರೆಸಿವ್ ಟ್ರೀಟ್ಮೆಂಟ್ ಅಂತಂದ್ರಲ್ಲ, ಅದನ್ನ ರಿವರ್ಸ್ ಮಾಡಕ್ಕೆ ಅವ್ರ ಹ್ಮ್. ಲೈಫ್ ಸ್ಟೈಲ್ ನಲ್ಲಿ ಏನೇನ್ ಬದಲಾಯಿಸ್ಕೋಬೇಕು? ಒಂದು ಹೇಳಿದ್ರೆ ನೀವು ಫ್ಯಾಟ್ ಆಹಾರ ತಗೊಳ್ಳೋದು, ಆಲ್ಕೋಹಾಲ್ ತಗೊಳ್ಳೋದು ನಿಲ್ಲಿಸ್ಬೇಕು ಅಂತ. ವೆರಿ ಗುಡ್, ಅದಲ್ಲದೆ ವೆರಿ ಗುಡ್, ಇನ್ನೇನ್ ಮಾಡ್ಬೇಕಂತೆ? ವೆರಿ ಗುಡ್. ಸೊ ಇಟ್ ಇಸ್ ಕಾಲ್ಡ್ ಅಸ್ ಎ ಕ್ಯಾಲರಿ ಡಿಫಿಷಿಯಂಟ್ ಡಯಟ್ ಅಂತ ಹೇಳ್ತೀವಿ ನಾವು. ಕ್ಯಾಲರಿ ಓಕೆ ಡಿಫಿಷಿಯಂಟ್ ಓಕೆ ಡಯಟ್ ಏನು, ನಾವು ಹಾ ಎಷ್ಟು ಖರ್ಚು ಮಾಡ್ತೀವೋ ಅದಕ್ಕಿಂತ ಹಾ ಕಮ್ಮಿ ತಿನ್ಬೇಕು ನಾವು, ಅಷ್ಟೇನೆ. ಇಟ್ ಇಸ್ ವೆರಿ ವೆರಿ ಸಿಂಪಲ್. ಓಕೆ, ಹ್ಮ್ ಬ್ಯಾಂಕ್ ಅಲ್ಲಿ ದುಡ್ಡು ಜಾಸ್ತಿ ಇದ್ರೆ ಖಾಲಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಕಾಸು ಜಾಸ್ತಿ ಖರ್ಚು ಮಾಡ್ಬೇಕು, ಕಮ್ಮಿ ಕೂಡ್ ಇಡ್ಬೇಕು. ಅದೇ ತರನೇ ಕರೆಕ್ಟ್ 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 ಕರೆಕ್ಟ್. ನಿಮ್ ಅದೇ ಬಾಡಿಯಲ್ಲಿ ಲೈಫ್ ಸ್ಟೈಲ್ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜರ ಹಾಗೆ ಮೈಮೂರಿ ದುಡಿದು ಬೆವ್ರು ಸುರಿಸ್ಕೊಂಡ್ಬಿಟ್ಟು ಸಮಾಜಕ್ಕೆ ಕೊಟ್ಟು ಅವರು ಸಂತೋಷವಾಗಿ ಇರ್ತಾ ಇದ್ರು. ಅದನ್ನ ಕಲಿಬೇಕು ಅಂತ. ವೆರಿ ಈಗ ಸಿಂಪಲ್ ಥಿಂಗ್. ಈಗ ನಾನ್ ನಿಮ್ಗೆ ರ್ಯಾಪಿಡ್ ಫೈರ್ ಕ್ವಶನ್ ಕೇಳ್ತೀನಿ. ಚಕ ಚಕ ಅಂತ ಉತ್ತರ ಕೊಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಎನರ್ಜಿ ಡ್ರಿಂಕ್ಸ್ ಗುಡ್ ಆರ್ ಬ್ಯಾಡ್? ವೆರಿ ಬ್ಯಾಡ್. ಓಕೆ ಓಕೆ. ಈ ಫಿಸಿ ಡ್ರಿಂಕ್ಸ್ ಬಬಲ್ಸ್ ಬರ್ತಾ ಇರುತ್ತೆ, ಕುಡಿತಾರೆ, ಅದು? ಬಬಲ್ಸ್ ಪರ್ಸೆ ಏನು ತೊಂದರೆ ಆಗೋದಿಲ್ಲ. ಬಟ್ ಏನಂದ್ರೆ ನಿಮ್ಗೆ ಗ್ಯಾಸ್ಟ್ರೈಟಿಸ್, ಆಸಿಡ್ ಪೆಪ್ಟಿಕ್ ಡಿಸೀಸ್ ಇದ್ರೆ ಬಬಲ್ಸ್ ಇಂದ ಜಾಸ್ತಿ ಆಗುತ್ತೆ. ಬಟ್ ದ ಪ್ರಾಬ್ಲಮ್ ಇಸ್ ಈ ಫಿಸಿ ಡ್ರಿಂಕ್ಸ್ ಅಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದೆ. ಪ್ಯೂರ್ ಶುಗರ್ಸ್ ಓಕೆ will immediately ಓಕೆ get absorbed in the body and converted to fat, and that is a very bad thing. So excess of carbonated drinks is not good for the body. ಓಕೆ.